ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು 2 ಕ್ಲಾಸ್ ಈಗ ಕರ್ನಾಟಕ ಹ್ಯಾಂಡ್ಬುಕ್ ಮೇಲೆ ಮಾಡಿದ್ದೀವಿ. ಫಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ನೋಡಿದ್ವಿ. ಸೆಕೆಂಡ್ ಕ್ಲಾಸಲ್ಲಿ ಇಲ್ಲಿವರೆಗೂ ಕವರ್ ಮಾಡಿದ್ವಿ. ನಾವು ಈ ಟಾಪಿಕ್ವರೆಗೂ ಕವರ್ ಮಾಡಿದ್ವಿ. ಈಗ ದಿಸ್ ಈಸ್ ಥರ್ಡ್ ಕ್ಲಾಸ್. ಲೊಕೇಶನ್ ಆ್ಯಂಡ್ ಬೌಂಡ್ರೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬರೋ ಟಾಪಿಕ್ಸ್ ಮೇಲೆ ಡಿಸ್ಕಷನ್ಸ್ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಒಂದು ಪಾಯಿಂಟ್ ಇದೆ. ಕರ್ನಾಟಕ ಲೊಕೇಶನ್ ಬಗ್ಗೆ ಹೇಳಬೇಕಾದ್ರೆ ಕರ್ನಾಟಕದ್ದು ಮ್ಯಾಪು, ಒಂದು ಚಿಕ್ಕ ಮ್ಯಾಪ್ ಹಾಕ್ತಾ ಇದ್ದೀನಿ ಇಲ್ಲಿ. ಓಕೆ, ಈಗ ಕರ್ನಾಟಕ ಮ್ಯಾಪ್ ನಾರ್ತ್ ಟು ಸೌತ್ ಏನಿದೆಯಲ್ಲ, ಇದ್ರದ್ದು ಲೊಕೇಶನ್ ಇಲ್ಲಿ ಕೊಟ್ಟಿದ್ದಾರೆ. 11 ಡಿಗ್ರಿ 35 ಮಿನಿಟ್ಸ್, 18 ಡಿಗ್ರಿ 30 ಮಿನಿಟ್ಸ್ ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಇದೇ ಥರ ನೆನ್ಪಿಟ್ಕೊಳ್ಳೇಬೇಕು. 1135ರಿಂದ 1830 ಅಂತ ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಿದರೂ ಇದು ನಿಮಗೆ ನೆನಪುಳಿಬೇಕು. ಅದೇ ಥರ ಲ್ಯಾಟಿಟ್ಯೂಡ್, ಇಲ್ಲಿಂದ ಈಸ್ಟಿಂದ ವೆಸ್ಟ್ವರೆಗೂ ನಿಮಗೆ ಎಷ್ಟಿದೆ ಡಿಫ್ರೆನ್ಸ್ ಅಂತಂದಾಗ 74 ಡಿಗ್ರಿ 5 ಮಿನಿಟ್ಸಿಂದ 78 ಡಿಗ್ರಿ 35 ಮಿನಿಟ್ಸ್ವರೆಗೂ ಇದೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಕೇಳಿದ್ರು ಕೇಳ್ತಾರೆ ಡೈರೆಕ್ಟ್ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ. ಓಕೆ, ಇದು ನಿಮಗೆ ಗೊತ್ತಿರೋ ಫ್ಯಾಕ್ಟೇ. November 1, 1956 ಕರ್ನಾಟಕ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿಯವರು ಕರ್ನಾಟಕನ ಮೈಸೂರು ರಾಜ್ಯ ಅಂತ ಹೊಸ ಸ್ಟೇಟಾಗಿ ಕನ್ವರ್ಟ್ ಮಾಡ್ತಾರೆ. ಇದಾದಮೇಲೆ 1973 ನಾವು ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ರಾಜ್ಯವಾಗಿ ಕನ್ವರ್ಟ್ ಆಗುತ್ತೆ, ಹೆಸರು ಚೇಂಜ್ ಮಾಡ್ತಾರೆ. ಇದ್ರದ್ದು 50 ಇಯರ್ಸ್ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. 50 ಇಯರ್ಸ್ ಸೆಲೆಬ್ರೇಷನ್ ಆದಾಗ 2023 ಇದು ಟ್ಯಾಗ್ಲೈನ್ನ ಯೂಸ್ ಮಾಡಿಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಏನು ಅಂತ, ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅನ್ನೋದನ್ನು ಒಂದು ಚನ್ನವೀರ ಕಣವಿಯವರು ಬರೆದಂತಹ, ಚನ್ನವೀರ ಕಣವಿ, ಇದನ್ನು ಕೇಳ್ತಾರೆ, ಚನ್ನವೀರ ಕಣವಿಯವರು ಬರೆದಂಥ ಒಂದು ಪದ್ಯದಿಂದ ತಗೊಂಡಿದ್ದಾರೆ. ಅದೇ ಥರ ಈ ಕ್ವಶನ್ ನೋಡಿ, ಈ ಕ್ವಶನ್ FDಯಲ್ಲಿ KE ಅವರು ನಡೆಸುವಂಥ FDA ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನು, ಕರ್ನಾಟಕ ಇಲ್ಲಿ ಮ್ಯಾಪ್ ಹಾಕಿದ್ದೀವಲ್ಲ, ನಾರ್ತ್ ಟು ಸೌತ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 750 ಕಿಲೋಮೀಟರ್ಸ್ ಇದೆ. ಈಸ್ಟ್ ಟು ವೆಸ್ಟ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 400 ಕಿಲೋಮೀಟರ್ಸ್ ಇದೆ. ಸೊ 750 400 ಅಂತ ನೆನ್ಪಿಟ್ಕೊಳ್ಳಿ. ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್. ಆಮೇಲೆ ಕರ್ನಾಟಕ ಕೋಸ್ಟಲ್ ಲೆಂತ್ ಎಷ್ಟಿದೆ ಅಂದರೆ ಕರಾವಳಿ ಭಾಗ ಎಷ್ಟಿದೆ ಅಂದರೆ 360 ಕಿಲೋಮೀಟ್ರ್ ಇದೆ. ಕೋಸ್ಟಲ್ ಲೆಂತ್ 360 ಕಿಲೋಮೀಟ್ರ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಏರಿಯಾ ಆ್ಯಂಡ್ ಪಾಪ್ಯುಲೇಷನ್ ಅಂತ ಟಾಪಿಕ್ ಇದೆ. ಇದರಲ್ಲಿ ನಿಮಗೆ 2011 ಸೆನ್ಸಸ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಕೆಲವೊಂದು ಕ್ರಿಸ್ಪಾಗಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಒಂದು ಕ್ವಶನ್ ಆಗೇ ಆಗುತ್ತೆ ಇದ್ರ ಮೇಲೆ ಬರೋ ಎಕ್ಸಾಮಲ್ಲಿ. ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಕರ್ನಾಟಕ ಸ್ಟೇಟ್ದು ಏರಿಯಾ ಎಷ್ಟಿದೆ ಅಂದರೆ 1,91,791. ಇದನ್ನು FDಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿದೆ ಆಲ್ರೆಡಿ. ಸೊ 1,91,791 ಎಕ್ಸಾಕ್ಟ್ ನಂಬರ್ ನೆನ್ಪಿಟ್ಕೋಬೇಕಾಗತ್ತೆ. ನೀವು ಎಕ್ಸಾಕ್ಟ್ ನಂಬರ್ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್, ಇದು ನಮ್ಮ ರಾಜ್ಯ ದೇಶದ 5.83% ಅಷ್ಟು ಪಾರ್ಟ್ ಆಗಿದೆ. ಸೊ ದೇಶದ್ದು 100 ಅಂತ, ಇಂಡಿಯಾದು 100 ಅಂತ ಕನ್ಸಿಡರ್ ಮಾಡಿದರೆ ಅದರಲ್ಲಿ 5.8% ಕರ್ನಾಟಕ ಇದೆ ಅಂತ, ಜಿಯೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ ಅಂತ. ಇಟ್ ಈಸ್ 8th ಲಾರ್ಜೆಸ್ಟ್ ಇಂಡಿಯನ್ ಸ್ಟೇಟ್ ಬೈ ಏರಿಯಾ. ಸೊ ನಮ್ಮ ಕರ್ನಾಟಕ ರಾಜ್ಯ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಿದಾಗ 8ನೇ ದೊಡ್ಡ ರಾಜ್ಯ ಅಂತ ಅನ್ನೋದು ನಿಮಗೆ ನೆನಪಿರಬೇಕು. ಇದನ್ನು ಕೇಳಿದ್ರು ಕೇಳ್ತಾರೆ. ಬೈ ಜಿಯೋಗ್ರಫಿ, ಬೈ ಲ್ಯಾಂಡ್ ನಮ್ಮದು ರಾಜ್ಯ ಎಷ್ಟನೇ ದೊಡ್ಡ ರಾಜ್ಯ ಅಂತಂದರೆ 8ನೇ ದೊಡ್ಡ ರಾಜ್ಯ ನಮ್ಮದು. ಬೈ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದಾಗ 9ನೇ ದೊಡ್ಡ ರಾಜ್ಯ ನಮ್ಮದು. 9ನೇ ದೊಡ್ಡ ರಾಜ್ಯ ಬೈ ಪಾಪ್ಯುಲೇಷನ್, ಜನಸಂಖ್ಯೆ ಆಧಾರದ ಮೇಲೆ 9ನೇ ರ್ಯಾಂಕ್ ಆದರೆ ಜಿಯೋಗ್ರಫಿ, ಭೂಗೋಳಿಕ ಆಧಾರದ ಮೇಲೆ ನಮ್ಮದು 8ನೇ ದೊಡ್ಡ ರಾಜ್ಯ. ಓಕೆ, ನೆಕ್ಸ್ಟ್, ನಮ್ಮ ರಾಜ್ಯದಲ್ಲಿ ಎಷ್ಟು ಟೋಟಲ್ ಜಿಲ್ಲೆಗಳಿವೆ ಅಂದರೆ ಇದರಲ್ಲಿ 30 ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಏನು ಅಂದರೆ 30ನೇ ಜಿಲ್ಲೆ ಯಾದಗಿರಿ, 31ನೇ ಜಿಲ್ಲೆ ವಿಜಯನಗರ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಟೋಟಲ್ 31 ಜಿಲ್ಲೆಗಳಿವೆ. 31ನೇ ಜಿಲ್ಲೆ ವಿಜಯನಗರ ಅಥವಾ ಹೊಸಪೇಟೆ. ಇದ್ರದ್ದು ಒಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ವಿಜಯನಗರ ಜಿಲ್ಲೆ ಆದ ವರ್ಷ 23 ಅಥವಾ 24ರಲ್ಲಿ ಯಾವುದೋ ಒಂದು FDA ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ, ವಿಜಯನಗರ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳು ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ತಾಲೂಕು
ಸೊ ನೀವು ನೋಡ್ಕೋತಿರ್ಬೇಕಾದ್ರೆ ವಿಜಯನಗರ ಜಿಲ್ಲೆಯಲ್ಲಿರುವಂಥ ತಾಲೂಕು ಯಾವುದು ಅಂತ ಸರ್ಚ್ ಮಾಡಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಕರ್ನಾಟಕ ಹೆಸರು ಎಲ್ಲಿಂದ ಉಗಮ ಆಗಿದೆ ಅಂತ ಕ್ವಶನ್ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ವರ್ಡ್ಸ್ ಕರುನಾಡು ಅಂತ. ಇದೇನು ನಿಮಗೆ ಎಕ್ಸಾಮಲ್ಲಿ ಬರೋವಂಥ ಪಾಯಿಂಟ್ ಏನಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಅದನ್ನೇ ಬರ್ದಿದ್ದೀನಿ ನಾನು. 30 ಡಿಸ್ಟಿಕ್ಸ್ ಅಲ್ಲ, 31 ಡಿಸ್ಟಿಕ್ಸ್ ಟೋಟಲ್. ಈಗ ಎಕನಾಮಿಕ್ ಸರ್ವೆ ಪ್ರಕಾರ ನಮ್ಮದು ತಾಲೂಕು ಎಷ್ಟಿದೆ ಅಂದರೆ 236 ತಾಲೂಕಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ತಾಲೂಕನ್ನ ಅನೌನ್ಸ್ ಮಾಡಿದ್ದಾರೆ, ಆದರೆ ಆಗಿರೋ ತಾಲೂಕುಗಳು ಎಷ್ಟು ಅನ್ನೋ ಕನ್ಫ್ಯೂಷನ್, ನಂಬರ್ ಡಿಫ್ರೆನ್ಸ್ ಎಲ್ಲ ಕಡೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಡಿಫ್ರೆಂಟ್ ನಂಬರ್ಸ್ ಇದೆ. ಬಟ್ ಎಕನಾಮಿಕ್ ಸರ್ವೆ ಪ್ರಕಾರ 236 ನಂಬರ್ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನೆಲ್ಲ ಯಾಕೆ ಹೇಳ್ತಿಲ್ಲ ಅಂದರೆ ಇದೆಲ್ಲ ನಿಮ್ಗೆ ಎಕ್ಸಾಮಿಗೆ ಯೂಸ್ಫುಲ್ ಪಾಯಿಂಟ್ಸ್ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನಿಮಗೆ ಎಕ್ಸಾಮಿಗೆ ಎಲ್ಲಿ ಯೂಸ್ಫುಲ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಮಾತ್ರ ಹೈಲೈಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಓಕೆ, ನೆಕ್ಸ್ಟ್ BBMP ಯಾವಾಗ ಫಾರ್ಮ್ ಆಯಿತು ಅಂತ ಕ್ವಶನ್ ಕೇಳ್ಬೋದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇದ್ರ ಫುಲ್ ಫಾರ್ಮ್ ಏನು? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇದು ಯಾವ ವರ್ಷ ಸ್ಥಾಪನೆ ಆಗಿದ್ದಂದರೆ 2007ರಲ್ಲಿ BBMP ಸ್ಥಾಪನೆ ಆಗಿತ್ತು. ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಬಿಲ್ ತಂದಿದ್ದಾರೆ. ಓಕೆ, BBMP ಹೋಗುತ್ತೆ ಅಂತ. ನೆಕ್ಸ್ಟ್ ಗ್ರೇಟರ್ ಬ್ಯಾಂಗ್ಳೂರ್ ಬಗ್ಗೆ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಅದನ್ನು ಡಿಸ್ಕಷನ್ ಮಾಡೋಣ. ಬಟ್ ಈಗ BBMP ಯಾವಾಗ ಸ್ಥಾಪನೆ ಆಗಿದ್ದು ಅಂತ ಇದೊಂದು ನೆನ್ಪಿಟ್ಕೊಳ್ಳಿ, 2007ನಲ್ಲಿ. ಇದು ಯಾಕೆ ಅಂದರೆ ನೋಡಿ, ಇದೇ ಥರ ಕ್ವಶನ್ ಬರುತ್ತೆ. ಅದಕ್ಕೆ ಅಂದರೆ ಮೆಟ್ರೋ ಯಾವಾಗ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ, ಇಸ್ವಿ ಕೇಳಿದ್ದಾರೆ. ಬೆಂಗಳೂರು ಮೆಟ್ರೋ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದಾರೆ. BBMP ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ ಕೇಳಬಾರ್ದು, ಯಾಕೆ? ಅದು ನಿಮಗೆ ಇಲ್ಲಿ ಕೊಟ್ಟಿರಬೇಕಾದ್ರೆ. ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ಇದೆ ಇದರಲ್ಲಿ. ಪಾಪ್ಯುಲೇಷನ್ ರಿಲೇಟೆಡ್ ಕೆಲವೊಂದು ಕ್ರಿಸ್ಪಾಗಿ ಪಾಯಿಂಟ್ ನೋಡೋಣ. ಕರ್ನಾಟಕದಲ್ಲಿ 2011 ಸೆನ್ಸಸ್ ಪ್ರಕಾರ 6,10,95,297 ಪಾಪ್ಯುಲೇಷನ್ ಇದೆ. ಇದೇನು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ, ಬಟ್ ಇದನ್ನು ಕೇಳ್ತಾರೆ. 5.05% ಆಫ್ ಕಂಟ್ರೀಸ್ ಪಾಪ್ಯುಲೇಷನ್ ಏನಿದೆ ಅದು ಕರ್ನಾಟಕದಲ್ಲಿದೆ. ಸೊ ನಾವು ಡಿಸ್ಕಸ್ ಮಾಡ್ದಂಗೆ ಪಾಪ್ಯುಲೇಷನ್ ವೈಸ್ ನಾವು 9th ರ್ಯಾಂಕಲ್ಲಿದ್ದೀವಿ, ಏರಿಯಾ ವೈಸ್ ನಾವು 8th ರ್ಯಾಂಕಲ್ಲಿದ್ದೀವಿ. ಇವೆರಡನ್ನ ನೆನ್ಪಿಟ್ಕೊಳ್ಳಿ. 5.05 ಇದು ಪಾಪ್ಯುಲೇಷನ್ ಶೇರಿಂಗ್ ಇದು ನಮ್ಮದು. ಬಟ್ ನಮ್ಮ ಲ್ಯಾಂಡ್ ಶೇರಿಂಗ್ ಎಷ್ಟಿದೆ ಇಲ್ಲಿ ಡಿಸ್ಕಷನ್ ಮಾಡಿದ್ವಲ್ಲ, ಲ್ಯಾಂಡ್ ಶೇರಿಂಗ್ ಎಷ್ಟಿದೆ ನಮ್ಮದು ಇಲ್ಲಿ ನೋಡಿ ಇನ್ನೊಂದು ಸಾರಿ. 5.83% ನಮ್ಮದು ಭಾರತದ 5.83% ಕರ್ನಾಟಕ ಇದೆ. ನೆಕ್ಸ್ಟ್ ಇದ್ರ ಪ್ರಕಾರ 2011 ಸೆನ್ಸಸ್ ಪ್ರಕಾರನೇ ಇದೆಲ್ಲ. 2011 ಸೆನ್ಸಸ್ ಏನಿದೆಯಲ್ಲ ಇದ್ರ ಪ್ರಕಾರನೇ ಇನ್ನೂ ನೆಕ್ಸ್ಟ್ ಅದಾದಮೇಲೆ 2011 ನಂತರ ಇನ್ನೂ ಸೆನ್ಸಸ್ ಆಗಿಲ್ಲ. ಈ ವರ್ಷ ಆಗುತ್ತೆ, ಮುಂದಿನ ವರ್ಷ ಬೇರೆ ಡೇಟಾ ಬರುತ್ತೆ. ಬಟ್ ಈಗ ಇದೇ ಇಂಪಾರ್ಟೆಂಟ್ ಡೇಟಾ ನಮಗೆ. ನೆಕ್ಸ್ಟ್ ಇದ್ರ ಪ್ರಕಾರ 2011 ಸೆನ್ಸಸ್ ಪ್ರಕಾರ ಬೆಂಗಳೂರು ಡಿಸ್ಟಿಕ್ ಇಸ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಡಿಸ್ಟಿಕ್. ಇದು ಬೆಂಗಳೂರು ಡಿಸ್ಟಿಕ್ ಮೋಸ್ಟ್ ಪಾಪ್ಯುಲೇಟೆಡ್ ಡಿಸ್ಟಿಕ್. ಓಕೆ, ಈಗ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 15.75%, ಅಂದರೆ ಸುಮಾರು 16%. ಕರ್ನಾಟಕದ ಪಾಪ್ಯುಲೇಷನ್ನ 16% ಜನ ಬೆಂಗಳೂರಲ್ಲೇ ಇದ್ದಾರೆ. ಅತಿ ಕಡಿಮೆ ಪಾಪ್ಯುಲೇಷನ್ ಇರುವಂಥ ಜಿಲ್ಲೆ ಯಾವುದು ಅಂದರೆ ಕೊಡಗು. ಈ ಥರ ಕೇಳ್ತಾರೆ. ಅತಿ ಹೆಚ್ಚು ಪಾಪ್ಯುಲೇಷನ್ ಹೆಚ್ಚು ಬೆಂಗಳೂರು, ಕಡಿಮೆ ಕೊಡಗು. ಈ ಥರ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗಬೇಕಾಗುತ್ತೆ ನೀವು. ಲೀಸ್ಟ್ ಪಾಪ್ಯುಲೇಟೆಡ್ ಡಿಸ್ಟಿಕ್ ಇದು. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಕ್ವಶನ್ ಪೇಪರ್ ಟಫ್ ಮಾಡಬೇಕು ಅಂದಾಗ ಸ್ವಲ್ಪ ಡೆಪ್ತ್ ಕ್ವಶನ್ ಕೇಳ್ತಾರೆ. ಏನು ಅಂದರೆ, ಎಕ್ಸೆಪ್ಟ್ ಬೆಂಗಳೂರು ರೂರಲ್ ಆ್ಯಂಡ್ ಕೊಡಗು ಡಿಸ್ಟಿಕ್ಸ್, ಆಲ್ ದ ರಿಮೈನಿಂಗ್ 28 ಡಿಸ್ಟ್ರಿಕ್ಸ್ ಹ್ಯಾವ್ ಪಾಪ್ಯುಲೇಷನ್ ಹೈಯರ್ ದ್ಯಾನ್ 1 ಮಿಲಿಯನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೇನು? 1 ಮಿಲಿಯನ್ ಅಂದರೆ 10 ಲಕ್ಷ. 10 ಲಕ್ಷ. ಓಕೆ, ಬೆಂಗಳೂರು ರೂರಲ್ ಮತ್ತು ಕೊಡಗುನ ಹೊರತುಪಡಿಸಿ ಉಳಿದಿದ್ದ ಎಲ್ಲ ಜಿಲ್ಲೆಗಳಲ್ಲೂ ಪಾಪ್ಯುಲೇಷನ್ ಏನಿದೆಯಲ್ಲ 10 ಲಕ್ಷಕ್ಕಿಂತ ಜಾಸ್ತಿ ಇದೆ. ಇವೆರಡನ್ನ ಹೆಸರು ನೆನಪಿಟ್ಕೋಬೇಕು ನೀವು. ಕೊಡಗು ನೆನಪು ಉಳಿಬೋದು ನಿಮಗೆ, ಯು ಕ್ಯಾನ್ ಗೆಸ್ ಆಲ್ಸೋ. ಬಟ್ ಬೆಂಗಳೂರು ರೂರಲ್ದು ಪಾಪ್ಯುಲೇಷನ್ 10 ಲಕ್ಷಕ್ಕಿಂತ ಕೆಳಗಡೆ ಇದೆ. ದಿಸ್ ಈಸ್ ಅ ಯುನಿಕ್ ಫ್ಯಾಕ್ಟ್. ನೀವು ಬೆಂಗಳೂರು ಅಂದ ತಕ್ಷಣ ಜಾಸ್ತಿ ಪಾಪ್ಯುಲೇಷನ್ ಇರುತ್ತೆ ಅನ್ಕೋತೀರಾ. ಬೆಂಗಳೂರು ರೂರಲ್ ಹ್ಯಾಸ್ ಲೆಸ್ ಪಾಪ್ಯುಲೇಷನ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದು ಆಲ್ರೆಡಿ ಕ್ವಶನ್ ಕೂಡ ಆಗಿದೆ. ಕರ್ನಾಟಕದಲ್ಲಿ ಅರ್ಬನ್ ಏರಿಯಾಸ್ದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅಂದರೆ ಅರೌಂಡ್ 38% ಪಾಪ್ಯುಲೇಷನ್ ಅರ್ಬನ್ ಏರಿಯಾದಲ್ಲಿದ್ದರೆ 61% ಪಾಪ್ಯುಲೇಷನ್ ರೂರಲ್ ಏರಿಯಾದಲ್ಲಿದೆ. ಇದು ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್
ಬೆಂಗಳೂರು ಮೋಸ್ಟ್ ಅರ್ಬನೈಸ್ಡ್ ಅಂತ ಡಿಸ್ಟಿಕ್ ಇದು. ಬೆಂಗಳೂರು ಸಿಟಿ ಮೋಸ್ಟ್ ಅರ್ಬನೈಸ್ಡ್, ನಿಮಗೆಲ್ಲ ಗೊತ್ತಿದೆ. 90% ಆಫ್ ದ ಸಿಟಿ ಈಸ್ ಅರ್ಬನೈಸ್ಡ್. ಬೆಂಗಳೂರು ಆದಮೇಲೆ ಯಾವ ಸಿಟಿ ಅರ್ಬನೈಸ್ಡ್ ಗೊತ್ತಾ? ಧಾರವಾಡ. ಈ ಕ್ವಶನ್ನು 2021 ನಡೆದಂಥ KAS ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಕ್ರೊನಾಲಜಿಕಲ್ ಆರ್ಡರಲ್ಲಿ ನೀವು ಪಾಪ್ಯುಲೇಷನ್ ವೈಸು ಸಿಟೀಸ್ನ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ, ಡಿಸ್ಟಿಕ್ಸ್ನ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಧಾರವಾಡ ಮೆನ್ಷನ್ ಮಾಡಿದ್ದಾರೆ. ಧಾರವಾಡ ಆದಮೇಲೆ ದಕ್ಷಿಣ ಕನ್ನಡ ಮೋಸ್ಟ್ ಅರ್ಬನೈಸ್ಡ್ ಸಿಟಿ, ಅದಾದಮೇಲೆ ಮೈಸೂರು. ಧಾರವಾಡ, ನೆಕ್ಸ್ಟ್ ಅದಾದಮೇಲೆ DK, ಆಮೇಲೆ ಮೈಸೂರು. ಓಕೆ, ಈ ಥರದ ಪಾಯಿಂಟ್ಸ್ ಎಲ್ಲ ಯುನೀಕ್ ಆಗಿರೋ ಪಾಯಿಂಟ್ಸ್ ಎಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ. ದಿಸ್ ಈಸ್ ಇಂಪಾರ್ಟೆಂಟ್. ಲೀಸ್ಟ್ ಅರ್ಬನೈಸ್ಡ್ ಡಿಸ್ಟಿಕ್ ಯಾವುದು ಅಂದರೆ ಕೊಡಗು. ಅತಿ ಕಡಿಮೆ ಅರ್ಬನೈಸೇಷನ್, ನಗರೀಕರಣ ಎಲ್ಲಾಗಿದೆ ಅಂದರೆ ಕೊಡಗು. ಅದ್ರ ಹಿಂದೆ ಯಾವುದು? ಕೊಪ್ಪಳ. ಸೊ ಕೊಡಗುಲಿ ಅತಿ ಕಡಿಮೆ ನಗರೀಕರಣ ಆಗಿದೆ ಅಂತ. ನೆಕ್ಸ್ಟ್, ಸ್ಟೇಟ್ ರಿಜಿಸ್ಟರ್ಡ್ ಗ್ರೋತ್ ರೇಟ್ ಆಫ್ 15.6%. ಅಂದರೆ 2001ರಲ್ಲಿ ಸೆನ್ಸಸ್ ಆಗಿತ್ತು, ಅದಾದಮೇಲೆ 2011ರಲ್ಲಿ ಆಯಿತು. ಇವೆರಡರ ಮಧ್ಯೆ ಪಾಪ್ಯುಲೇಷನ್ ಗ್ರೋತ್ ಎಷ್ಟಾಗಿದೆ ಅಂದರೆ ಕರ್ನಾಟಕದ್ದು 15.6% ಅಂತ. ಈ ಡೇಟಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವ ಡೇಟಾ ಇಂಪಾರ್ಟೆಂಟ್ ಅಂತ ಹೇಳ್ತೀನೋ ಆ ಡೇಟಾ ಮಾತ್ರ ಎಕ್ಸಾಮಲ್ಲಿ ಕೇಳ್ತಾರೆ. ಉಳಿದಿದ್ದು ಯಾವುದು ಅಂದರೆ ನಿಮ್ಗೆ ಅನ್ನೆಸೆಸರಿ ಡೇಟಾ ಉಪಯೋಗ ಇಲ್ದಿದ್ದೆಲ್ಲ ಕೇಳಲ್ಲ. ಈ ಥರ ಏನೋ ಒಂದು ಯುನೀಕ್ ಅಥವಾ ಇಂಪಾರ್ಟೆಂಟ್ ಡೇಟಾ ಮಾತ್ರ ಎಕ್ಸಾಮಲ್ಲಿ ಕೇಳ್ತಾರೆ. 15.6% ಗ್ರೋತ್ ರೇಟ್ ಆಫ್ ಕರ್ನಾಟಕ. ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಫ್ ಕರ್ನಾಟಕ ಎಷ್ಟಿತ್ತು ಅಂದರೆ 15.6%. ಇಲ್ಲಿ ಒಂದು ಯುನಿಕ್ ಫ್ಯಾಕ್ಟ್ ಇದೆ, ಇದನ್ನು ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ಚಿಕ್ಕಮಗಳೂರು ಡಿಸ್ಟಿಕ್, ಅ ಪ್ರಿಡಾಮಿನೆಂಟ್ಲಿ ಪ್ಲಾಂಟೇಷನ್ ಏರಿಯಾ ಇನ್ ಮಲ್ನಾಡ್ ರೀಜನ್, ಈಸ್ ದ ಓನ್ಲಿ ಡಿಸ್ಟಿಕ್ ಇನ್ ದ ಸ್ಟೇಟ್ ವಿಚ್ ಹ್ಯಾಸ್ ರಿಜಿಸ್ಟರ್ಡ್ ಅ ನೆಗೆಟಿವ್ ಗ್ರೋತ್ ಆಫ್ -0.26% ಅಂತ. ಈ -0.26% ನಿಮಗೆ ಉಪಯೋಗ ಇಲ್ಲ, ಬಟ್ ಆದರೆ ನೀವು ಒಂದು ಏನು ತಿಳ್ಕೊಬೇಕು ಅಂದರೆ ಪಾಪ್ಯುಲೇಷನ್ ಗ್ರೋತಲ್ಲಿ ನೆಗೆಟಿವ್ ವೇಲಿ ಗ್ರೋತ್ ಆದಂಥ ಒಂದೇ ಒಂದು ಜಿಲ್ಲೆ ಯಾವುದು ಅಂದರೆ ಚಿಕ್ಕಮಗಳೂರು ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ತಾರೆ, ಇಂಪಾರ್ಟೆಂಟ್ ಆಗುತ್ತೆ ಇದು, ಯಾಕಂದರೆ ಯುನೀಕ್ ಆಗಿದೆ. ಇಡೀ 31 ಜಿಲ್ಲೆಯಲ್ಲಿ ಅತಿ ಕಡಿಮೆ ಪಾಪ್ಯುಲೇಷನ್ ಗ್ರೋತ್ ಆಗಿದ್ದು ಎಲ್ಲಿ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಅತಿ ಕಡಿಮೆ ಪಾಪ್ಯುಲೇಷನ್ ಗ್ರೋತ್ ಆಗಿದ್ದು. ಓಕೆ, ನೆಕ್ಸ್ಟ್ ಸೆಕ್ಸ್ ರೇಷಿಯೋ ಬಗ್ಗೆ ಹೇಳಿದ್ದಾರೆ. ಸೆಕ್ಸ್ ರೇಷಿಯೋದು ಡೆಫಿನಿಷನ್ ಕೇಳ್ಬೋದು. ಸೆಕ್ಸ್ ರೇಷಿಯೋ ಇಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ಸ್. ಇಲ್ಲೇನು ಮಾಡಿಬಿಡ್ತಾರೆ, 100 ಮೇಲ್ಸ್, 10,000 ಮೇಲ್ಸ್, 1,00,000 ಮೇಲ್ಸ್ ಅಂತ ಕೊಡ್ತಾರೆ, ಕನ್ಫ್ಯೂಸ್ ಆಗುತ್ತೆ. ಸೊ ಪ್ರತಿ 1000 ಜನ ಗಂಡಿಗೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅನ್ನೋದ್ರ ಮೇಲೆ ಸೆಕ್ಸ್ ರೇಷಿಯೋ ಅಳಿತಾರೆ. ಕರ್ನಾಟಕದ್ದು 2011 ಸೆನ್ಸಸ್ ಪ್ರಕಾರ ಸೆಕ್ಸ್ ರೇಷಿಯೋ 973 ಇದೆ. ಈ ಫ್ಯಾಕ್ಟ್ ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, 973 ಸೆಕ್ಸ್ ರೇಷಿಯೋ ಆಫ್ ಕರ್ನಾಟಕ 973, 973. ಓಕೆ, ನೆಕ್ಸ್ಟ್, ಅತಿ ಹೆಚ್ಚು ಸೆಕ್ಸ್ ರೇಷಿಯೋ ರೂರಲ್ ಏರಿಯಾಸಲ್ಲೇ ಜಾಸ್ತಿ ಇದೆ, 979 ಇದೆ. ಅದೇ ಅರ್ಬನ್ ಏರಿಯಾಸಲ್ಲಿ 963 ಇದೆ. ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಅರ್ಬನ್ ಏರಿಯಾದಲ್ಲಿ ಲಿಂಗಾನುಪಾತ ಕಡಿಮೆ ಇದೆ, ರೂರಲ್ ಏರಿಯಾದಲ್ಲಿ ಲಿಂಗಾನುಪಾತ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್, ಆಮೇಲೆ ಎಸ್ ಸಿ ಮತ್ತು ಎಸ್ ಟಿಯಲ್ಲಿ ಸೆಕ್ಸ್ ರೇಷಿಯೋ 990 ಇದೆ, ಅಂದರೆ ಹೆಚ್ಚಿದೆ. ಸ್ಟೇಟ್ ಆ್ಯಾವ್ರೇಜ್ಗಿಂತ SC ST ಜನಾಂಗದಲ್ಲಿ ಸೆಕ್ಸ್ ರೇಷಿಯೋ ಲಿಂಗಾನುಪಾತ ಹೆಚ್ಚಿದೆ ಅಂತ. ನೆಕ್ಸ್ಟ್, ಅತಿ ಹೆಚ್ಚು ಸೆಕ್ಸ್ ರೇಷಿಯೋ ಎಲ್ಲಿ ಕಂಡುಬರುತ್ತೆ ಅಂದರೆ ಉಡುಪಿ ಜಿಲ್ಲೆಯಲ್ಲಿ. ಸೆಕ್ಸ್ ರೇಷಿಯೋ 1094 ಇದೆ ಉಡುಪಿ ಡಿಸ್ಟಿಕಲ್ಲಿ. ಓಕೆ, ನೆಕ್ಸ್ಟ್, ಲೋಯೆಸ್ಟ್ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿ. ಏನು ನಮ್ಮ ಬೆಂಗಳೂರು ಅತಿ ಡೆವಲಪ್ಡ್ ಬೆಂಗಳೂರು ಅಂತ ಕರಿತೀವಿ, ಅಲ್ಲೇ ಅತಿ ಕಡಿಮೆ ಲಿಂಗಾನುಪಾತ ಇರೋದು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅತಿ ಹೆಚ್ಚು ಸೆಕ್ಸ್ ರೇಷಿಯೋ ಉಡುಪಿ ಡಿಸ್ಟಿಕಲ್ಲಿ ಕಂಡು ಬಂದರೆ ಅತಿ ಕಡಿಮೆ ಸೆಕ್ಸ್ ರೇಷಿಯೋ ಇರೋದು ಬೆಂಗಳೂರಲ್ಲಿ. ನೆಕ್ಸ್ಟ್, ಪ್ರಪೋರ್ಷನ್ ಆಫ್ ಚೈಲ್ಡ್ ಪಾಪ್ಯುಲೇಷನ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಉಳಿದಿರೋ ಪಾಯಿಂಟ್ಸ್ ಎಲ್ಲ ಇದರಲ್ಲಿ ಏನು ಅಂತಪರಿ ಇಂಪಾರ್ಟೆಂಟ್ ಇಲ್ಲ, ಬಟ್ ಏನು ಅಂದರೆ ದ ಪ್ರಪೋರ್ಷನ್ ಆಫ್ ಚೈಲ್ಡ್ ಪಾಪ್ಯುಲೇಷನ್ ಇನ್ ದ ಸ್ಟೇಟ್ ಹ್ಯಾಸ್ ಡಿಕ್ರೀಸ್ಡ್ ಅಂತ ಒಂದು ಪಾಯಿಂಟ್ ಇದೆ. ಸೊ 2011 ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ ಚೈಲ್ಡ್ ಅಂದರೆ ಮಕ್ಕಳ ಪಾಪ್ಯುಲೇಷನ್ನು ಕಡಿಮೆ ಆಗಿದೆ ಅಂತ. ಪ್ರಪೋರ್ಷನ್ ಆಫ್ ಚೈಲ್ಡ್ ಪಾಪ್ಯುಲೇಷನ್ ಇನ್ ದ ಸ್ಟೇಟ್ ಹ್ಯಾಸ್ ಡಿಕ್ರೀಸ್ಡ್ ಅಂತ. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ದ ಏಜ್ ಗ್ರೂಪ್ ಆಫ್ 0 to 6 years ಇನ್ ದ ಸ್ಟೇಟ್ ಹ್ಯಾಸ್ ರಿಜಿಸ್ಟರ್ಡ್ ಅ ನಾಮಿನಲ್ ಇನ್ಕ್ರೀಸ್ ಆಫ್ 2 points ಅಂತಿದೆ. ಚೈಲ್ಡ್ ಸೆಕ್ಸ್ ರೇಷಿಯೋ ಫಸ್ಟ್ ಆಫ್ ಆಲ್ ಏನು ಅಂದರೆ 0 ಇಂದ 6 ವರ್ಷದವರೆಗೂ ಕನ್ಸಿಡರ್ ಮಾಡ್ತಾರೆ. ಚೈಲ್ಡ್ ಸೆಕ್ಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ
ನಿಮಗೆ ಸೆಕ್ಸ್ ರೇಷಿಯೋ ಅಂದ್ರೇನು, ಪ್ರತಿ 1000 ಜನ ಗಂಡಿಗೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಅದೇ ಥರ ಚೈಲ್ಡ್ ಸೆಕ್ಸ್ ರೇಷಿಯೋ, ಚೈಲ್ಡ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತಾರೆ, 0 to 6 ಏಜ್ದು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದು ಇನ್ಕ್ರೀಸ್ ಆಗಿದೆ. ಬಟ್ ಪ್ರಪೋರ್ಷನ್ ಏನಿದೆಯಲ್ಲ, ಅನುಪಾತ ಅಂದರೆ ಈಗ ಫಸ್ಟಿಗೆ 10 ಜನ ಮಕ್ಕಳು ಇರ್ತಿದ್ರು, 90 ಜನ ದೊಡ್ಡವರು ಇರ್ತಿದ್ರು. ಬಟ್ 2011ರಲ್ಲಿ ಏನಾಗಿದೆ ಅಂದರೆ ಇದು 8 ಜನ ಚಿಕ್ಕ ಮಕ್ಕಳಾಗಿದ್ದಾರೆ, 92 ಜನ ದೊಡ್ಡವರಾಗಿದ್ದಾರೆ. ಸೊ ಪ್ರಪೋರ್ಷನ್ ಹ್ಯಾಸ್ ಡಿಕ್ರೀಸ್ಡ್ ಇಲ್ಲಿ 2011 ಸೆನ್ಸಸ್ ಪ್ರಕಾರ. ಓಕೆ, ನೆಕ್ಸ್ಟ್ ಇದೇ ಪಾಯಿಂಟಲ್ಲಿ ದ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ದ ಏಜ್ ಗ್ರೂಪ್ ಆಫ್ 0 to 6 years ಈಸ್ ರೆಕಾರ್ಡೆಡ್ ಇನ್ ಕೊಡಗು ಡಿಸ್ಟಿಕ್. ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ, ಕೇಳಿದ್ರು ಕೇಳ್ತಾರೆ. ಸೊ ಇದರಲ್ಲಿ ನಿಮಗೆ ಡೇಟಾ ಜಾಸ್ತಿ ಇದೆ, ನೀವೆಷ್ಟು ನೀಟಾಗಿ ಅದನ್ನು ನೋಟ್ಸ್ ಮಾಡ್ಕೋತೀರಾ ಅದು ನಿಮಗೆ ರಿವೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದಾಗ ಈ ಥರದ ಕ್ವಶನ್ಸ್ ನಿಮಗೆ 1 ಮಾರ್ಕ್ ಎಕ್ಸ್ಟ್ರಾ ಎಡ್ಜ್ ಕೊಡ್ತಾ ಹೋಗುತ್ತೆ. ಇದು ಕಷ್ಟ ಇದೆ ಅಂತ ಬಿಟ್ಟರೆ ಆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ SC/ST ಪಾಪ್ಯುಲೇಷನ್ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. SC/ST ಪಾಪ್ಯುಲೇಷನ್ ಬಗ್ಗೆ ಏನು, SC ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ ಸ್ಟೇಟಲ್ಲಿ? ಪ್ರಪೋರ್ಷನಲ್ಲಿ 17.15% ಪಾಪ್ಯುಲೇಷನ್ ಆಫ್ ಕರ್ನಾಟಕ ಈಸ್ SC ಪಾಪ್ಯುಲೇಷನ್. ಓಕೆ, ನೆಕ್ಸ್ಟ್ ಅತಿ ಹೆಚ್ಚು SC ಪಾಪ್ಯುಲೇಷನ್ ಎಲ್ಲಿದೆ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಪಾಪ್ಯುಲೇಷನ್ ಕೋಲಾರ ಡಿಸ್ಟಿಕಲ್ಲಿದೆ. ಅದಾದಮೇಲೆ ಚಾಮರಾಜನಗರ ಡಿಸ್ಟಿಕಲ್ಲಿದೆ. ಅತಿ ಕಡಿಮೆ SC ಪಾಪ್ಯುಲೇಷನ್ ಎಲ್ಲಿದೆ ಅಂದರೆ ಉಡುಪಿಲಿದೆ. ಓಕೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಲಿ ಅತಿ ಕಡಿಮೆ ಶೆಡ್ಯೂಲ್ಡ್ ಕಾಸ್ಟ್ ಪಾಪ್ಯುಲೇಷನ್ ಇದೆ. ನೆಕ್ಸ್ಟ್ ಅದೇ ಥರ ST ಪಾಪ್ಯುಲೇಷನ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಸೆಕೆಂಡ್ ಕ್ಲಾಸಲ್ಲಿ ಹೇಳ್ದಂಗೆ ಕರ್ನಾಟಕದಲ್ಲಿ 50 ನೋಟಿಫೈಡ್ ಟ್ರೈಬ್ಸ್ ಇದೆ. ಇದು ಕ್ವಶನ್ ಆದರೂ ಆಗುತ್ತೆ. ನೀವು 50 ನೋಟಿಫೈಡ್ ಟ್ರೈಬ್ಸ್ ಇದೆ, ಅದರಲ್ಲಿ 2 ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಅಂತ 2 ಇದೆ. ಟೋಟಲ್ ಇಂಡಿಯಾದಲ್ಲಿ 75 PVTGs ಇದೆ. ಇದು ಕ್ವಶನ್ ಕೇಳ್ತಾರೆ ನಿಮಗೆ. 75 PVTG ಇದೆ. ಅದರಲ್ಲಿ ಔಟ್ ಆಫ್ 75 2 PVTG ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ. ಇದರಲ್ಲಿ 2 ಕರ್ನಾಟಕದಲ್ಲಿದೆ. ಯಾವ್ದ್ಯಾವುದು ಟ್ರೈಬ್ಸ್ ಅಂದರೆ ಜೇನು ಕುರುಬ ಮತ್ತು ಕೊರಗ ಅನ್ನೋ 2 ಟ್ರೈಬ್ಸು PVTG ಗ್ರೂಪಲ್ಲಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ ಕೇಳಿದ್ದಾರೆ, ಮುಂದೆನೂ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ 6.95% ಅಂದರೆ ಸುಮಾರು 7% ಪಾಪ್ಯುಲೇಷನ್ನು ಟ್ರೈಬ್ಸ್ ಇದ್ದಿದೆ STದು. ಓಕೆ, ಅತಿ ಹೆಚ್ಚು ಟ್ರೈಬ್ಸ್ ಎಲ್ಲಿದ್ದಾರೆ ಅಂದರೆ ರಾಯಚೂರು ಡಿಸ್ಟಿಕಲ್ಲಿದ್ದಾರೆ. ಅತಿ ಕಡಿಮೆ ಟ್ರೈಬ್ಸ್ ಪಾಪ್ಯುಲೇಷನ್ ಎಲ್ಲಿದೆ ಅಂದರೆ ಮಂಡ್ಯ ಡಿಸ್ಟಿಕಲ್ಲಿದೆ. ಸೊ SC ಪಾಪ್ಯುಲೇಷನ್ ಅತಿ ಹೆಚ್ಚು ಎಲ್ಲಿದ್ದರು, ಕೋಲಾರದಲ್ಲಿದ್ದರು. ಅತಿ ಕಡಿಮೆ ಎಲ್ಲಿದ್ದರು, ಉಡುಪಿಲಿದ್ದರು. ಅದೇ ಥರ ST ಅತಿ ಹೆಚ್ಚು ರಾಯಚೂರಲ್ಲಿದ್ದಾರೆ. ಅದಕ್ಕೆ ನೋಡಿ ರಾಯಚೂರು ಡಿಸ್ಟಿಕ್ಕು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಫಾರ್ ST. ಓಕೆ, ನೆಕ್ಸ್ಟ್ ಲಿಟ್ರಸಿ ಬಗ್ಗೆನೂ ಕ್ವಶನ್ ಆಗಿದೆ ಸುಮಾರು ಸಾರಿ. ಲಿಟ್ರಸಿ ಬಗ್ಗೆ ಏನು, ಇಲ್ಲಿ ನೋಡಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟಲ್ಲೇ ನಿಮ್ಗೆ ಕ್ವಶನ್ ಮಾಡಿದ್ರು ಮಾಡ್ಬೋದು. ನಾವು ಇನ್ಡೆಪ್ತ್ ಅನಾಲಿಸಿಸ್ ಆಫ್ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಒಂದೊಂದು ಕ್ವಶನ್ ಏನು ಇವರು ಟಫ್ ಅಂತ ಏನು ಕ್ವಶನ್ಸ್ ಬರುತ್ತಲ್ಲ ಆ ಕ್ವಶನ್ಸನ್ನು ಟ್ಯಾಕಲ್ ಮಾಡೋಕ್ಕೆ ಅಂತಲೇ ಇಷ್ಟು ಇನ್ಡೆಪ್ತ್ ಸ್ಟಡಿ ಮಾಡ್ತಾ ಇದ್ದೀವಿ. ದ ಎಫೆಕ್ಟಿವ್ ಲಿಟ್ರಸಿ ರೇಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್ ದ ಪರ್ಸೆಂಟೇಜ್ ಆಫ್ ಟೋಟಲ್ ನಂಬರ್ ಆಫ್ ಲಿಟ್ರೇಟ್ಸ್ ಅಮಾಂಗ್ ಪಾಪ್ಯುಲೇಷನ್ ಏಜ್ಡ್ 7 years ಆ್ಯಂಡ್ ಅಬೋವ್ ಅಂತ ಹೇಳ್ತಿದ್ದಾರೆ. ಅಂದರೆ ಎಫೆಕ್ಟಿವ್ ಲಿಟ್ರಸಿ ರೇಟ್ ಅಂತ ಒಂದು ಡೇಟಾ ತೆಗೆದ್ರೆ ಅದರಲ್ಲಿ ಏನಂದರೆ 7 ವರ್ಷದ ಮೇಲಿರೋರ್ದು ಎಷ್ಟು ಜನ ಲಿಟ್ರೇಟ್ ಇದ್ದಾರೆ ಅನ್ನೋದನ್ನು ನೋಡ್ತಾರಷ್ಟೇ. ದ ಎಫೆಕ್ಟಿವ್ ಲಿಟ್ರಸಿ ರೇಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಆ್ಯಸ್ ಅಂತಿದೆ. ದ ಪರ್ಸೆಂಟೇಜ್ ಆಫ್ ಟೋಟಲ್ ನಂಬರ್ ಆಫ್ ಲಿಟ್ರೇಟ್ಸ್ ಅಮಾಂಗ್ ಪಾಪ್ಯುಲೇಷನ್ ಏಜ್ಡ್ 7 years ಆ್ಯಂಡ್ ಅಬೋವ್. 7 ವರ್ಷಕ್ಕಿಂತ ಜಾಸ್ತಿ ಇರೋರಲ್ಲಿ ಎಷ್ಟು ಸಾಕ್ಷರತೆ ಇದೆ ಅನ್ನೋದನ್ನು ಅಳೆಯೋದು ಎಫೆಕ್ಟಿವ್ ಲಿಟ್ರಸಿ ರೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ನೋಡಿ, ಇದನ್ನು ಎಫೆಕ್ಟಿವ್ ಲಿಟ್ರಸಿ ರೇಟ್ದು ಡೆಫಿನಿಷನ್ ಕೇಳ್ಬೋದು. ಓಕೆ, ಇಲ್ಲಿ ಏನು ಮಾಡ್ಬೋದು, 7 years ಬದಲು 9 years ಅಂತ ಕೊಡ್ಬೋದು. ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಸೊ 7 years ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಇನ್ಡೆಪ್ತಾಗಿ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು ನಿಮಗೆ. ಓಕೆ, 2011 ಪ್ರಕಾರ ನಮ್ಮದು ಲಿಟ್ರಸಿ ರೇಟ್ ಕರ್ನಾಟಕದ ಎಷ್ಟಿದೆ ಅಂದರೆ 75% ಇದೆ. 75% ಜನ ಕರ್ನಾಟಕದಲ್ಲಿ ಲಿಟ್ರೇಟ್ ಇದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಅದರಲ್ಲಿ ಮೇಲ್ಸ್ದು ಲಿಟ್ರಸಿ ರೇಟ್ ಜಾಸ್ತಿ ಇದೆ, ಫಿಮೇಲ್ಸ್ ಲಿಟ್ರಸಿ ರೇಟ್ ಕಡಿಮೆ ಇದೆ. ಅತಿ ಹೆಚ್ಚು ಲಿಟ್ರಸಿ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88% ಇದೆ. ಓಕೆ, ನೆಕ್ಸ್ಟ್ ಫಾಲೋಡ್ ಬೈ ಬ್ಯಾಂಗ್ಳೂರ್ದು ಲಿಟ್ರಸಿ ರೇಟ್ ಚೆನ್ನಾಗಿದೆ. ಲೋಯೆಸ್ಟ್ ಲಿಟ್ರಸಿ ರೇಟ್ ಇರೋದು ಯಾದಗಿರಿ ಡಿಸ್ಟಿಕ್ದು. ನೆಕ್ಸ್ಟ್
ಇನ್ನೊಂದೇನು ಅಂದರೆ ವರ್ಕರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಒಂದು ಪಾಯಿಂಟ್ ಇದೆ. ವರ್ಕರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಪ್ರಪೋರ್ಷನ್ ಆಫ್ ಟೋಟಲ್ ವರ್ಕರ್ಸ್ ಟು ದ ಟೋಟಲ್ ಪಾಪ್ಯುಲೇಷನ್. ಅಂದರೆ ಈಗ 1,00,000 ಜನ ಇದ್ದರೆ ಅದರಲ್ಲಿ ಎಷ್ಟು ಜನ ಕೆಲಸಕ್ಕೆ ಅವೈಲೇಬಲ್ ಇದ್ದಾರೆ ಅಂತ. ಓಕೆ, ಇಲ್ಲಿದೆ ನೋಡಿ, ಡಿಫೈನ್ಡ್ ಆ್ಯಸ್ ದ ಪ್ರಪೋರ್ಷನ್ ಆಫ್ ಟೋಟಲ್ ವರ್ಕರ್ಸ್ ಮೇನ್ ಆ್ಯಂಡ್ ಮಾರ್ಜಿನಲ್ ವರ್ಕರ್ಸ್ ಟು ದ ಪಾಪ್ಯುಲೇಷನ್ ಅಂತ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಉಳಿದಿದ್ದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಇದೆಲ್ಲ ಡೇಟಾ ತುಂಬ ಕನ್ಫ್ಯೂಸಿಂಗ್ ಅನಿಸುತ್ತೆ. ಅಮಾಂಗ್ ದ ಡಿಸ್ಟಿಕ್ಸ್, ಚಿತ್ರದುರ್ಗ ಡಿಸ್ಟಿಕ್ ವಿತ್ ದ ವರ್ಕರ್ಸ್ ಪಾಪ್ಯುಲೇಷನ್ ರೇಟ್ 51.62% ಅಕ್ಯುಪೈಸ್ ಟಾಪ್ ಪೊಸಿಷನ್. ಅಂದರೆ ವರ್ಕರ್ಸ್ ಪಾಪ್ಯುಲೇಷನ್ ರೇಟಲ್ಲಿ ನೀವು ನೋಟ್ಸಲ್ಲಿ ಬರ್ಕೋಬೇಕಾದ್ರೆ ಇಷ್ಟು ಮಾತ್ರ ಬರ್ಕೊಳ್ಳಿ. ವರ್ಕರ್ಸ್ ಪಾಪ್ಯುಲೇಷನ್ ರೇಟಲ್ಲಿ ಫಸ್ಟ್ ರ್ಯಾಂಕ್ ಚಿತ್ರದುರ್ಗ ಅಂತ ಬರ್ಕೊಳ್ಳಿ. ಬರೀ ವರ್ಕರ್ಸ್ ಪಾಪ್ಯುಲೇಷನ್ ರೇಟ್ ಫಸ್ಟ್ ರ್ಯಾಂಕ್ ಚಿತ್ರದುರ್ಗ ಅಂತ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಅಷ್ಟೇ ರಿವೈಸ್ ಮಾಡ್ಕೊಂಡೋಗಿ ಅದೇ ಬಂದಿರುತ್ತೆ ಕ್ವಶನ್ಸ್. ಸೊ ದ ಲೋಯೆಸ್ಟ್ ವರ್ಕರ್ ಪಾಪ್ಯುಲೇಷನ್ ಎಲ್ಲಿದೆ ಅಂದರೆ ಬೀದರಲ್ಲಿದೆ. ಇಲ್ಲೇನು ಮಾಡಿ, ಫಸ್ಟ್ ಲಾಸ್ಟ್ ರ್ಯಾಂಕ್, ಲಾಸ್ಟ್ ಅಂತ ಬರ್ಕೊಳ್ಳಿ, ಬೀದರ್ ಅಂತ ಬರ್ಕೊಂಬಿಡಿ. ಇಷ್ಟೇ ಒಂದೊಂದೇ ವರ್ಡಲ್ಲಿ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ರಿವೈಸ್ ಮಾಡೋಕ್ಕೆ ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೆಲ್ಲ ಏನಿಲ್ಲ, ಜಸ್ಟ್ ಅದು ಪಾಯಿಂಟ್ಸ್ ಕೊಡ್ತಾ ಹೋಗಿದ್ದಾರೆ. ಅದಾದಮೇಲೆ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಹ್ಯೂಮನ್ ಡೆವಲಪ್ಮೆಂಟ್ಸ್ ಪಾಯಿಂಟ್ಸಲ್ಲಿ ಅಕಾರ್ಡಿಂಗ್ ಟು ತೆಂಡೋಲ್ಕರ್ ಕಮಿಟಿ, ಇದು ನಿಮಗೆ ಪಾವರ್ಟಿ ಎಸ್ಟಿಮೇಷನಲ್ಲಿ ಈ ಪಾಯಿಂಟ್ಸ್ ಎಲ್ಲ ಬರುತ್ತೆ. ಡಿಫ್ರೆಂಟ್ ಕಮಿಟೀಸ್ ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಅದರಲ್ಲಿ ಯಾವ್ಯಾವುದು ಅಂದರೆ ಯಾವ್ಯಾವ ಕಮಿಟಿ ಏನೇನು ರೆಕಮೆಂಡೇಷನ್ ಕೊಟ್ಟಿದೆ, ಆ ಕಮಿಟಿ ಎಸ್ಟಿಮೇಷನ್ ಏನು, ಆ ಕಮಿಟಿ ಬಾಸ್ಕೆಟ್ಸಲ್ಲಿ ಏನೇನು ಕನ್ಸಿಡರ್ ಮಾಡಿ ಪಾವರ್ಟಿ BPL ಲೈನ್, ಬಿಲೋ ಪಾವರ್ಟಿ ಲೈನನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೀವು ಎಕಾನಮಿಲಿ ಡೆಪ್ತಾಗಿ ಓದ್ತೀರಾ. ಅಕಾರ್ಡಿಂಗ್ ಟು ತೆಂಡೋಲ್ಕರ್ ಕಮಿಟಿ ಎಸ್ಟಿಮೇಟ್ಸ್, ಪಾವರ್ಟಿ ಕಂಟಿನ್ಯೂಸ್ ಟು ಬಿ ಕನ್ಸರ್ನ್ ಆಸ್ ಅಬೌಟ್ 20.9% of the population in the state lives below poverty line, BPL. ಸೊ 2011ರಲ್ಲಿ ಏನು ಟೆಂಡೋಲ್ಕರ್ ಕಮಿಟಿ ಅಂತ ಪಾವರ್ಟಿ ಎಸ್ಟಿಮೇಷನಿಗೆ ಒಂದು ಕಮಿಟಿ ಮಾಡಿದರು ಸೆಂಟ್ರಲ್ ಗೌರ್ಮೆಂಟ್ನವರು. ಆ ಕಮಿಟಿ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸುಮಾರು 21% ಜನರು ಬಡವರಿದ್ದಾರೆ, ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ, BPL ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇದ್ದಾರೆ ಅಂತ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಮೆನ್ಷನ್ಡ್ ಆಗಿದೆ. ಓಕೆ, ನೆಕ್ಸ್ಟ್ 5 ಇಯರ್ ಪ್ಲ್ಯಾನ್ ಬಗ್ಗೆ ಕೆಲವೊಂದು ಡೀಟೇಲ್ ಕೊಟ್ಟಿದ್ದಾರೆ. ನಿನ್ನೆ ಒಂದು FDA ಎಕ್ಸಾಮ್ ನಡೀತು. ಆ FDA ಎಕ್ಸಾಮಲ್ಲಿ RTE ಆ್ಯಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಕ್ವಶನ್ ಕೇಳಿದ್ದಾರೆ. ಆ RTE ಆ್ಯಕ್ಟ್ ಬಗ್ಗೆ ಕರ್ನಾಟಕದಲ್ಲಿ ಯಾವ ಥರ ಏನು ಇಂಪ್ಲಿಮೆಂಟ್ ಆಗಿದೆ ಅಂತ ಎಲ್ಲ ಡೀಟೇಲ್ಸಲ್ಲಿ ಮುಂದೆ ಈ ಎಜುಕೇಷನ್ ಅನ್ನೋ ಚಾಪ್ಟ್ರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ ಅದೇ ಥರ ಕರ್ನಾಟಕದಲ್ಲಿರೋ ಸ್ಕೀಮ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮಡಿಲು, ತಾಯಿ ಭಾಗ್ಯ, 24x7 PHC, ಆ್ಯಂಬುಲೆನ್ಸ್ ಸರ್ವಿಸಸ್, ಆಮೇಲೆ ಮಾಲ್ ನ್ಯೂಟ್ರಿಷನ್ಸ್ ಎಲಿಮಿನೇಷನಿಗೋಸ್ಕರ ಕ್ಷೀರಭಾಗ್ಯ ಮೇಲೆ ನಿನ್ನೆ ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ನಿನ್ನೆ ನಡೆದಂಥ HKದು FDA ಎಕ್ಸಾಮಲ್ಲಿ ಕ್ಷೀರಭಾಗ್ಯ ಮೇಲೆ ಕಂಪ್ಲೀಟ್ ಡೆಪ್ತಾಗಿ ಒಂದು ಕ್ವಶನ್ ಕೇಳಿದ್ದಾರೆ. ಕ್ಷೀರಭಾಗ್ಯ, ಆಮೇಲೆ ಇದೆಲ್ಲ ಸ್ಕೀಮ್ಸ್ಗಳು ಏನು ಅಂದರೆ ನಿಮಗೆ ಪೋವರ್ಟಿ ಎಲಿವೇಷನ್ದು ಒಂದು ಚಾಪ್ಟರ್ ಇದೆ, ಆಮೇಲೆ ವೆಲ್ಫೇರ್ ಮೆಷರ್ಸ್ ಫಾರ್ ಇನ್ ಕರ್ನಾಟಕ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಇದೆಲ್ಲ ಕ್ವಶನ್ಸು ಆಗಿದೆ. ಅದೇ ಥರ ನಿಮಗೆ ಇಲ್ಲೊಂದು ಪಾಯಿಂಟ್ ಎಕ್ಸ್ಟ್ರಾ ಪಾಯಿಂಟ್ ಕೊಟ್ಟಿದ್ದೀನಿ, 5 ಗ್ಯಾರಂಟಿ ಸ್ಕೀಮ್ಸ್. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಂದು ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಸ್ಕೀಮ್. ಇದೆಲ್ಲ ನಿಮ್ಗೆ 5 ಗೊತ್ತಿದೆ. 5ರದ್ದು ನಿಮಗೆ ಡೀಟೇಲಾಗಿ ಅನ್ನಭಾಗ್ಯದಲ್ಲಿ ಎಷ್ಟು kg ಅಕ್ಕಿ ಕೊಡ್ತಾರೆ, ಉಳಿದಿದ್ದು ಎಷ್ಟು ದುಡ್ಡು ಹಾಕ್ತಿದ್ದಾರೆ ಅಕ್ಕಿ ಬದಲು, ಶಕ್ತಿ ಯೋಜನೆ ಸಿಂಪಲ್. ನೆಕ್ಸ್ಟ್ ಗೃಹಜ್ಯೋತಿ ಯೋಜನೆಯಲ್ಲಿ ಎಷ್ಟು ಯೂನಿಟ್ ಕೊಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗೆ ಕೊಡ್ತಿದ್ದಾರೆ, ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ಸಾರಿ ರಿವೈಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಟೆರಿಟೋರಿಯಲ್ ಚೇಂಜಸ್ ಅಂತ ಒಂದು ಫ್ಯಾಕ್ಟ್ ಮೆನ್ಷನ್ ಮಾಡಿದ್ದಾರೆ. ಏನು ಅಂದರೆ ಈಗ 4th ಆಂಗ್ಲೋ ಮೈಸೂರು ವಾರ್ ಆಯ್ತಲ್ಲ, 1799ನಲ್ಲಿ ಟಿಪ್ಪು ಸುಲ್ತಾನ್ ಡೆತ್ ಆಗುತ್ತೆ. ಅದಾದಮೇಲೆ ಮೈಸೂರು ಕಿಂಗ್ಸ್ ಕಡೆ ಒಡೆಯರ್ ಕೈಗೆ ನಮ್ಮ ರಾಜ್ಯವನ್ನು ಕೊಡ್ತಾರೆ. ಆಮೇಲೆ 1981ವರೆಗೂ ಅಂದರೆ 81ರವರೆಗೂ ಕಮಿಷನರ್ ಆಳ್ವಿಕೆ ಇರುತ್ತೆ. ಮತ್ತು ಆಮೇಲೆ 1831ರಿಂದ 1881ರವರೆಗೂ
ಕಮಿಷನರ್ ರೂಲ್ ಇರುತ್ತೆ ಮೈಸೂರಲ್ಲಿ. ಆ ಕಮಿಷನರ್ ರೂಲ್ ಆದಮೇಲೆ ಮತ್ತೆ 81ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ನಮ್ಮ ಮೈಸೂರು ರಾಜ್ಯನ ಬಿಟ್ಕೊಡ್ತಾರೆ ಬ್ರಿಟಿಷರು. 1881ರಲ್ಲಿ ಕರ್ನಾಟಕದಲ್ಲಿ 7 ಡಿಸ್ಟಿಕ್ಸ್ ಇತ್ತು, ಅಂದರೆ ಮೈಸೂರು ರಾಜ್ಯದಲ್ಲಿ 7 ಡಿಸ್ಟಿಕ್ಸ್ ಇತ್ತು. ಅದಾದಮೇಲೆ ಹಾಸನ ಡಿಸ್ಟಿಕ್ಕನ್ನು ವಾಪಸ್ 8ನೇ ಡಿಸ್ಟಿಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಮಂಡ್ಯ ಡಿಸ್ಟಿಕ್ಕನ್ನು ಸಪ್ರೇಟ್ ಮಾಡ್ತಾರೆ. ಅದಾದಮೇಲೆ 1953ರಲ್ಲಿ ಬಳ್ಳಾರಿ ಡಿಸ್ಟಿಕ್ನ ಮದ್ರಾಸ್ ಸ್ಟೇಟಲ್ಲಿ ಇತ್ತು. ಫಸ್ಟಿಗೆ ಮದ್ರಾಸ್ ಸ್ಟೇಟಲ್ಲಿ ಇದ್ದಂಥ ಬಳ್ಳಾರಿ ಡಿಸ್ಟಿಕ್ಕನ್ನು ಮೈಸೂರಿಗೆ ಬಿಟ್ಕೊಡ್ತಾರೆ. ಅದು ಯಾವ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಅಂತ ಒಂದು ಕ್ವಶನ್ ಕೇಳ್ತಾರೆ. ಸೊ ಮಿಶ್ರಾ ಕಮಿಟಿ ಅನ್ನೋ ಒಂದು ಮಿಶ್ರಾ ಕಮಿಷನ್ ಏನು ಮಾಡುತ್ತೆ, ಬಳ್ಳಾರಿ ಡಿಸ್ಟಿಕ್ಕನ್ನು ಮದ್ರಾಸಿಗೆ ಬಿಟ್ಕೊಡಿ ಭಾಷೆಯ ಆಧಾರದ ಮೇಲೆ ಅಂತ ಏನು 1953ರಲ್ಲಿ ಆಂಧ್ರ ಸ್ಟೇಟ್ ಫಾರ್ಮ್ ಆಗುತ್ತಲ್ಲ, ಆ ಟೈಮಲ್ಲಿ ಮಿಶ್ರಾ ಕಮಿಷನ್ ಏನು ಮಾಡುತ್ತೆ ಅಂದರೆ ಬಳ್ಳಾರಿ ಜಿಲ್ಲೆ ಕರ್ನಾಟಕಕ್ಕೆ ಸೇರಿದ್ದು ಅಂತ ಕರ್ನಾಟಕಕ್ಕೆ ಸೇರಿಸ್ತಾರೆ. ಕರ್ನಾಟಕ ಇನ್ ದ ಸೆನ್ಸ್ ಮೈಸೂರು ರಾಜ್ಯಕ್ಕೆ ಸೇರಿಸ್ತಾರೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ದ ಮೂಮೆಂಟ್ ತೆಲುಗು ಇದೆಲ್ಲ ಆಯಿತು. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಆಯಿತು. ಅದನ್ನೇ ನಿಮಗೆ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ. ಏನು ಸ್ಟೇಟ್ 1956ಅಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಹೆಡೆಡ್ ಬೈ ಫಜಲ್ ಅಲಿ ಆಯೋಗ ಅಂತ ಕರಿತೀವಿ ನಾವು. ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಇದು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಫಾರ್ಮ್ ಆಗಿರುತ್ತೆ. ಅವರೆಲ್ಲ ಭಾಷೆವಾರು ಪ್ರಾಂತ್ಯಗಳನ್ನು ಸಪ್ರೇಟ್ ಮಾಡ್ತಾರೆ. ಆವಾಗ ಈ ಕಮಿಟಿಲಿ ಮೆಂಬರ್ಸ್ ಯಾರಿದ್ರು ಅಂತ ಒಂದು ಕ್ವಶನ್ ಆಗಿದೆ. ಯಾರಿದ್ರು ಅಂದರೆ ಫಜಲ್ ಅಲಿ ಚೇರ್ಮನ್ ಇವರು, ನೆಕ್ಸ್ಟ್ HN ಕುಂಜ್ರು ಅಂತ ಅನ್ನೋರೊಬ್ಬರಿದ್ರು, KM ಪಣಿಕ್ಕರ್ ಅಂತ ಒಬ್ಬರಿದ್ರು. ಇದು UPSCಲಿ ಕೂಡ ಕ್ವಶನ್ ಆಗಿದೆ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಜಲ್ ಅಲಿ, HN ಕುಂಜ್ರು ಆ್ಯಂಡ್ KM ಪಣಿಕ್ಕರ್ ಅಂತ ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಏನು ಬಂತಲ್ಲ 1956ಅಲ್ಲಿ, ಆ ಟೈಮಲ್ಲಿ ಹೋಮ್ ಮಿನಿಸ್ಟ್ರಿ ಯಾರಿದ್ರು, ಗೃಹ ಸಚಿವರು, ಭಾರತದ ಗೃಹ ಸಚಿವರು ಯಾರಿದ್ರು ಅಂದರೆ ಗೋವಿಂದ್ ವಲ್ಲಭ್ ಪಂತ್ ಅಂತ. ಈ ಕ್ವಶನ್ ಗ್ರೂಪ್ ಸಿಯಲ್ಲಿ ಕೇಳ್ಬೋದು. ಕರ್ನಾಟಕ ರಾಜ್ಯ ಸ್ಥಾಪಿತವಾದಾಗ ಭಾರತದ ಗೃಹ ಮಂತ್ರಿಗಳು ಯಾರಾಗಿದ್ದರು ಅಂತಂದರೆ ಅಫ್ಕೋರ್ಸ್ ಇವರು ಏನು ಪ್ರೈಮ್ ಮಿನಿಸ್ಟರ್ ಅಂತೂ ಜವಾಹರ್ಲಾಲ್ ನೆಹರು ಆಗಿದ್ದರು. ಗೃಹ ಸಚಿವರು ಯಾರಾಗಿದ್ದರು ಅಂತಂದರೆ ಗೋವಿಂದ್ ವಲ್ಲಭ್ ಪಂತ್ ಅಂತ. ಓಕೆ, ನೆಕ್ಸ್ಟ್ ನವಂಬರ್ 1 ಏನು 1956ಅಲ್ಲಿ ಪಾರ್ಟ್ ABC ಅಂತ ಏನು ಸ್ಟೇಟ್ ಮಾಡಿದ್ರಲ್ಲ 1947ನಲ್ಲಿ ಭಾರತದ ರಾಜ್ಯಗಳನ್ನು ಪಾರ್ಟ್ ABC ಅಂತ ಫಾರ್ಮ್ ಮಾಡಿದರು. ಅದನ್ನು ಅಬಾಲಿಷ್ ಮಾಡ್ತಾರೆ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಬಂದ ಮೇಲೆ ಎಲ್ಲನೂ ಸೇರಿಸಿ ಒಂದೇ ಥರ ರಾಜ್ಯಗಳನ್ನೇ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೊಡಗು ಅಥವಾ ಕೂರ್ಗ್ ಅಂತ ಏನು ಕರಿತಿರಲ್ಲ, ಅದು ಏನಿತ್ತು ಅಂದರೆ ಆ ಸ್ಟೇಟು ಪಾರ್ಟ್ C ಸ್ಟೇಟ್ ಆಗಿತ್ತದು. ಆಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಏನು ಮಾಡುತ್ತೆ, ಅದನ್ನು ಕರ್ನಾಟಕಕ್ಕೆ ಸೇರಿಸ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಅದೇ ಪಾರ್ಟ್ C ಸ್ಟೇಟ್ ಆಗಿತ್ತು. ಕೊಡಗುದು ಚೀಫ್ ಮಿನಿಸ್ಟರ್ ಯಾರಾಗಿದ್ದರು, ಒಬ್ಬರು ಚೀಫ್ ಮಿನಿಸ್ಟರ್ ಇದ್ದರು ಕರ್ನಾಟಕದಲ್ಲಿ. ಕೊಡಗುದು CM ಪೊಣಚ್ಚ ಅನ್ನೋರು ಕೊಡಗುದು ಚೀಫ್ ಮಿನಿಸ್ಟರ್ ಇದ್ದರು. ನೆಕ್ಸ್ಟ್ ಇಲ್ಲಿ ಅದೇ ಪಾಯಿಂಟ್ ಇದೆ, ಪಾರ್ಟ್ C ಸ್ಟೇಟ್ ಕೊಡಗು ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಏನಂದರೆ ದ ಜುರಿಸ್ಡಿಕ್ಷನ್ ಆಫ್ ಕರ್ನಾಟಕ ಸ್ಟೇಟ್ ಎಕ್ಸ್ಟೆಂಡ್ಸ್ ಓವರ್ ಪೋರ್ಷನ್ಸ್ ಲ್ಯಾಂಡ್ ಲಾಕ್ಡ್ ವಿತ್ ಇನ್ ಮಹಾರಾಷ್ಟ್ರ. ಇನ್ನೊಂದೇನು ಅಂದರೆ ಈ ಕರ್ನಾಟಕದ್ದು 2 ಎನ್ಕ್ಲೇವ್ಸ್ ಇದೆ. ಈ ಕ್ವಶನ್ ಕೂಡ ಆಗೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ. ಏನು ಎನ್ಕ್ಲೇವ್ಸ್ ಅಂದರೆ ಏನು, ಈಗ ಒಂದು ಮಹಾರಾಷ್ಟ್ರ ಇದೆ ಅಂತ ತಿಳ್ಕೊಳ್ಳಿ. ಇದು ಏನು ರೌಂಡ್ ಇದೆಯಲ್ಲ ಇದು ಮಹಾರಾಷ್ಟ್ರ. ಇದರಲ್ಲಿ ಒಂದು ಚಿಕ್ಕದೊಂದು ಹಳ್ಳಿ, ಒಂದು ಕನ್ನಡ ಸ್ಪೀಕಿಂಗ್ ಹಳ್ಳಿ ಇದೆ. ಇಲ್ಲಿರೋರೆಲ್ಲ ಕನ್ನಡ ಮಾತಾಡ್ತಾರೆ. ಇದೇನಾಗುತ್ತೆ ಅಂದರೆ ಇದನ್ನು ಕರ್ನಾಟಕಕ್ಕೆ ಸೇರಿಸಿದ್ದಾರೆ, ಬಟ್ ಅದು ಮಹಾರಾಷ್ಟ್ರದಲ್ಲಿ ಸುತ್ತುವರೆದಿದೆ. ಈ ಜಾಗಕ್ಕೆ ಎನ್ಕ್ಲೇವ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಈ ಎನ್ಕ್ಲೇವು ಈ ಥರ ಕರ್ನಾಟಕದಲ್ಲಿ 2 ಎನ್ಕ್ಲೇವ್ಸ್ ಇದೆ. ಅದು ಯಾವುದು ಅಂದರೆ ದಾಮ್ನೆ ವಿಲೇಜ್ ಅಂತ ಇನ್ನೊಂದು ಮಳಕೇಡ್ ಅಂತ. ಇದೇನು ಮಳಕೇಡ್ ಇದೆಯಲ್ಲ, ಇದು ಮುಖೇಡ್ ಅಂತ ಬರೆದಿದ್ದಾರೆ ಇಲ್ಲಿ. ಮುಖೇಡ್ ಅಂತಲೇ ಇಟ್ಕೊಳ್ಳಿ. ಮುಖೇಡ್ ಇದೆಯಲ್ಲ, ಇದು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಇದೇ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಮಳಕೇಡದ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ಈ ಮಳಖೇಡ. ಓಕೆ, ಇದು ಬೀದರ್ ಜಿಲ್ಲೆಯಲ್ಲಿದೆ. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್. ಕರ್ನಾಟಕದಲ್ಲಿ 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಇದೆ. ಯಾವುದ್ಯಾವುದು? ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ.
ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ 4, 52 ಸಬ್ ಡಿವಿಷನ್ಸ್ ಇದೆ, 31 ಜಿಲ್ಲೆಗಳಿವೆ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ್ಯಾಟ್ಸ್ ಇಟ್. ಅದಾದಮೇಲೆ ನಿಮಗೆ ಏರಿಯಾ ಪ್ರೊವಿಷನ್ ಇದೆಲ್ಲ ಏನು ಅಂದರೆ ಅಷ್ಟೇನು ಇದರಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಜಿಲ್ಲೆಗಳನ್ನು ಏರಿಯಾ ಆಧಾರದ ಮೇಲೆ ನಿಮಗೆ ಅತಿ ಹೆಚ್ಚಿನಿಂದ ಕಡಿಮೆ ಇಲ್ಲ ಕಡಿಮೆಯಿಂದ ಹೆಚ್ಚು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ನಿಮಗೆ ಅರೇಂಜ್ ಮಾಡಿ ಅಂತ ಕೊಡ್ಬೋದು. ಸೊ ಅದಕ್ಕೋಸ್ಕರ ಇದೊಂದು ಪೇಜು ನೀವು ನೋಡಿ ನೋಟ್ ಮಾಡ್ಕೊಳ್ಳಿ. ಟಾಪ್ ಒಂದು 5 ನೋಡಿ, ಕೆಳಗಡೆಯಿಂದ ಒಂದು 5 ನೋಡ್ಕೊಳ್ಳಿ. ಓಕೆ, ಇಲ್ಲಿಗೆ 3rd ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಿಸಿಯೋಗ್ರಫಿ ಅಂದರೆ ಕರ್ನಾಟಕ ಜಿಯೋಗ್ರಫಿಲಿ ಮತ್ತು ಕರ್ನಾಟಕ ಹ್ಯಾಂಡ್ಬುಕ್ ಎರಡರಲ್ಲೂ ಮರ್ಜ್ ಆಗುವಂಥ ಕೆಲವೊಂದು ಟಾಪಿಕ್ಸ್ ನೋಡೋಣ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಾದ್ರು ನಿಮಗೆ ಇನ್ನೂ ಚೇಂಜಸ್ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.